ನಾನು ಈ ಮೊದಲು ಹೇಳಿದ್ದೆ, ಈ ಟೀನೇಜ್ ಹುಡುಗಿಯರಲ್ಲಿ ಸೈಕಲ್ಸ್ ಇರ್ರೆಗ್ಯುಲರ್ ಆದಾಗ ಬಹಳ ಭಯಪಡೋ ಅವಶ್ಯಕತೆ ಇಲ್ಲ. ವರ್ಷದಲ್ಲಿ 3-4 ಸಲ ಮೆನ್ಸಸ್ ಆದರೂ ಸಾಕು ಅಂತ ಹೇಳಿದ್ದೆ. ಹಾಗಾದ್ರೆ ನೀವು ಡಾಕ್ಟರ್ನ ಭೇಟಿನೇ ಆಗಬಾರ್ದಾ, ಬೇಕೇ ಇಲ್ಲ ಅಂತ ಹೇಳಿದ್ರೆ, ಕೆಲವು ಲಕ್ಷಣಗಳಲ್ಲಿ ಕೆಲವು ಸಿಂಪ್ಟಮ್ಸ್ ಇದ್ದಾಗ ಮಾತ್ರ ನೀವು ಖಂಡಿತವಾಗಿ ನೀವು ವೈದ್ಯರನ್ನ ಭೇಟಿ ಆಗಬಹುದು. ಮೊಟ್ಟ ಮೊದಲನೇದಾಗಿ ಸೈಕಲ್ಸ್ ಇರ್ರೆಗ್ಯುಲರ್ ಇದ್ದು ತೀರಾ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ. ಅಂದ್ರೆ ಉದಾಹರಣೆಗೆ ದಿನಕ್ಕೆ 6-7 ಪ್ಯಾಡ್ ಹೋಗ್ತಾ ಇದೆ, ಕ್ಲಾಟ್ಸ್ ಪಾಸ್ ಆಗ್ತಾ ಇದೆ, ಮತ್ತೆ ಕಿಬ್ಬೊಟ್ಟೆಯಲ್ಲಿ ಸಿಕ್ಕಾಬಟ್ಟೆ ತಡ್ಕೊಳಕ್ಕಾಗಲಾರ್ದಷ್ಟು ನೋವಿದೆ. ಈ ತರ ಇದ್ದಾಗ ಫೈಬ್ರಾಯ್ಡ್ಗಳಾಗ್ಲಿ ಅಥವಾ ಅಡಿನೋಮಯೋಸಿಸ್ ಆಗಲಿ ಅಥವಾ ಎಂಡೋಮೆಟ್ರಿಯೋಸಿಸ್ ಆಗಲಿ ಈ ತರ ಲಕ್ಷಣಗಳಿರೋ ಸಾಧ್ಯತೆ ಇರ್ತದೆ. ಸೊ ಆ ಟೈಮಲ್ಲಿ ನೀವು ಖಂಡಿತವಾಗಿ ವೈದ್ಯರನ್ನ ಭೇಟಿ ಆಗಬಹುದು. ನಂಬರ್ 1. ಎರಡನೇದು, ಮಕ್ಕಳು ತೀರಾ ದಪ್ಪ ಆಗ್ತಿದ್ದಾರೆ, ಅಂದ್ರೆ ವೆಯ್ಟ್ ಗೇನ್ ಬಹಳ ಜಾಸ್ತಿ ಇದೆ, ತಿಂಗಳಿಗೆ ವರ್ಷಕ್ಕೆ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಇದೆ. ಆ ಸಮಯದಲ್ಲಿ ಕೂಡ ನೀವು ವೈದ್ಯರನ್ನ ಭೇಟಿ ಆಗ್ಬೋದು. ಅಥವಾ ಮೆನ್ಸಸ್ ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ತೀರಾ ಜಾಸ್ತಿ ಆಗಿ, ಉದಾಹರಣೆಗೆ ಬೇರೆ ಬ್ರೆಸ್ಟ್ ಪೇನ್ ಬರೋದಾಗ್ಲಿ ಅಥವಾ ಜ್ವರ ಬರೋದಾಗ್ಲಿ, ವಾಂತಿ ಇರ್ತಕ್ಕಂಥ ಲಕ್ಷಣಗಳಾಗ್ಲಿ, ಆ ತರ ಸಮಸ್ಯೆ ಇದ್ದಾಗ ಖಂಡಿತವಾಗಿ ನೀವು ವೈದ್ಯರನ್ನ ಭೇಟಿ ಆಗ್ಬೋದು. ಇನ್ನೊಂದು ಲಾಸ್ಟು, 3-4 ತಿಂಗಳವರೆಗೂ ಮುಟ್ಟಾಗದೇ ಇದ್ರೆ ದಟ್ ಕ್ಯಾನ್ ಆಲ್ಸೋ ಬಿ ಎ ರೆಡ್ ಫ್ಲಾಗ್. ಸೊ ಹಾಗಾಗಿ ನೀವು 4 ತಿಂಗಳಾದ್ರೂ ಮುಟ್ಟ ಆಗಲಿಲ್ಲ ಅಂದ್ರೆ ನೀವು ವೈದ್ಯರನ್ನ ಭೇಟಿಯಾಗಿ, ನೀವು ಸೈಕ್ಲಿಕಲ್ ಆಗಿ ಅಂದ್ರೆ 2 ತಿಂಗಳಿಗೂ 3 ತಿಂಗಳಿಗೂ ಮುಟ್ಟು ಬರೋ ಹಾಗೆ ನಿಮ್ಮ ವೈದ್ಯರು ಕೆಲವು ಮಾತ್ರೆಗಳನ್ನ, ಸ್ಪೆಷಲಿ ಪ್ರೊಜೆಸ್ಟ್ರಾನ್ಗಳನ್ನ ಅವರು ಕೊಡ್ತಾರೆ. ಸೊ ಆ ಸಮಯದಲ್ಲಿ ಮಾತ್ರ ಖಂಡಿತ ವೈದ್ಯರನ್ನ ಭೇಟಿಯಾಗಿ, ಚಿಂತೆ ಬೇಡ. ಅಂಡ್ ಈ ಮೊದಲೇ ಹೇಳ್ದಂಗೆ ವರ್ಷದಲ್ಲಿ 3 ಸಲ 4 ಸಲ ಮುಟ್ಟಾದ್ರೂ ಮಕ್ಕಳಿಗೆ ತೊಂದರೆ ಇಲ್ಲ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್.